ಕಡಿಮೆ ಸಿಬಿಲ್ ಸ್ಕೋರ್ ನಿಂದ ಸಾಲ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆಗ್ತಾ ಇದೆಯಾ? ಇನ್ನು ಮುಂದೆ ಆಗಲ್ಲ. SBM Z ಕ್ರೆಡಿಟ್ ಕಾರ್ಡ್ ಬಳಸಿ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಅನ್ನ 750 ಗಿಂತ ಜಾಸ್ತಿ ಮಾಡ್ಕೋಬಹುದು. ಇದೊಂದು FD ಆಧಾರಿತ ಕಾರ್ಡ್. UPI ಬಳಸಿ ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ ಖರ್ಚು ಮಾಡಬಹುದು. FD ಗೆ RBI ಗ್ಯಾರಂಟಿಯೊಂದಿಗೆ 7% ಇಂಟ್ರೆಸ್ಟ್ ಕೂಡ ಸಿಗುತ್ತೆ. 30 ದಿನದಲ್ಲೇ ಕ್ರೆಡಿಟ್ ಸ್ಕೋರ್ ನಲ್ಲಿ ಇಂಪ್ರೂವ್ಮೆಂಟ್ ಕೂಡ ನೋಡಬಹುದು. ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಮೂಲಕ Z ಆಪ್ ಡೌನ್ಲೋಡ್ ಮಾಡಿ. ಟ್ಯಾರಿಫ್ ವೇಟಿಗೆ ಅಮೆರಿಕ ತತ್ತರ, ಟ್ರಂಪ್ ಆಟಕ್ಕೆ ಅಮೆರಿಕ ಆರ್ಥಿಕತೆಗೆ ಹೊಡೆತ, ತಿರುಗು ಬಾಣವಾಗುತ್ತಾ ಹುಡುಗಾಟ. ನಮಸ್ಕಾರ ಸ್ನೇಹಿತರೆ. ಟ್ರಂಪ್ ಟ್ಯಾರಿಫ್ ಹುಚ್ಚಾಟಗಳೆಲ್ಲವೂ ಅಮೆರಿಕಗೆ ತಿರುಗು ಬಾಣವಾಗೋ ಸಾಧ್ಯತೆಗಳು ಕಾಣಿಸ್ತಾ ಇವೆ. ಒಂದ್ ಕಡೆ ಭಾರತ, ಬ್ರೆಜಿಲ್ ಸೇರಿ ಎಲ್ಲ ರಾಷ್ಟ್ರಗಳ ಮೇಲೂ ಟ್ರಂಪ್ ಹರಾಜ್ ಹಾಕೋರ್ ತರ ಟ್ಯಾರಿಫ್ ಕೂಗ್ತಾ ಇದ್ದಾರೆ. 25%, 50%, 20%, 30%, 60% ಅಂತ ಹಾರಾಡ್ತಿದ್ದಾರೆ. ಇನ್ನೊಂದು ಕಡೆ ಮಿತ್ರ ರಾಷ್ಟ್ರಗಳ ವಿರುದ್ಧವೂ ಕೂಗಾಡ್ತಿದ್ದಾರೆ. ಇದಕ್ಕೀಗ ಅಮೆರಿಕನ್ನರೇ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಮ್ಮ ಟ್ಯಾರಿಫ್ನಿಂದ ಅಮೆರಿಕದ ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇದ್ದೀರಾ, ವ್ಯಾಪಾರದ ಹೆಸರಲ್ಲಿ ಅಮೆರಿಕದ ಪ್ರಭಾವಕ್ಕೆ ಮಸಿ ಬಳಿತಾ ಇದ್ದೀರಾ ಅಂತ ಜನ ಆಕ್ರೋಶ ಹೊರ ಹಾಕ್ತಿದ್ದಾರೆ. ಆರ್ಥಿಕವಾಗಿ, ರಾಜಕೀಯವಾಗಿ, ಸ್ಟ್ರಾಟಜಿಕಲಿ ಇದು ಅಮೆರಿಕಗೆ ತಿರುಗುಬಾಣ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಟ್ರಂಪ್ರ ಟ್ಯಾರಿಫ್ನಿಂದ ಅಮೆರಿಕದಲ್ಲಿ ಆಗ್ತಿರೋದೇನು? ಈ ಟ್ಯಾರಿಫ್ ಅಮೆರಿಕನ್ನರ ಜೀವನವನ್ನ ಬರ್ಬಾದ್ ಮಾಡುತ್ತಾ ಸ್ವಪಕ್ಷೀಯರೇ ಟ್ರಂಪ್ ನೀತಿ ಬಗ್ಗೆ ಕಳವಳ ವ್ಯಕ್ತಪಡಿಸ್ತಿರೋದು ಯಾಕೆ? ಅಮೆರಿಕದ ಎಲ್ಲ ಅಧ್ಯಕ್ಷರು ಕಟ್ಟಿದ್ದ ಸಾಮ್ರಾಜ್ಯವನ್ನ ಟ್ರಂಪ್ ಮುಳುಗಿಸ್ತಾರ? ಬನ್ನಿ ಈ ವರದಿಯಲ್ಲಿ ಎಲ್ಲವನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಕಡತನಕ ಮಿಸ್ ಮಾಡ್ದೆ ನೋಡಿ. ಅಮೆರಿಕನ್ನರ ತಲೆ ಮೇಲೆ 2 ಲಕ್ಷ ಹೊರೆ. ಸ್ನೇಹಿತರೆ, ಟ್ರಂಪ್ ನಾನಾ ಕಾರಣಗಳನ್ನ ಕೊಟ್ಟು ಬಹುತೇಕ ರಾಷ್ಟ್ರಗಳ ಮೇಲೆ ಟ್ಯಾರಿಫ್ ಹಾಕಿದ್ದಾರೆ. ಇಲ್ಲಿ ಕೆಲ ರಾಷ್ಟ್ರಗಳ ಮೇಲೆ ಹಾಕಿರೋ ಟ್ಯಾರಿಫ್ ಹೆಚ್ಚು ಕಮ್ಮಿ ಆಗಿರ್ಬೋದು, ಆದರೆ ಜಗತ್ತಿನ ಎಲ್ಲ ರಾಷ್ಟ್ರಗಳ ಮೇಲೂ ಬೇಸ್ ಲೈನ್ ಟ್ಯಾರಿಫ್ ಅಂತ 10% ಅಂತೂ ಇದ್ದೇ ಇದೆ. ಅದಾದ್ಮೇಲೆ 20, 30, 40, 50, 60 ಈ ರೀತಿ ಬಾಯಿಗೆ ಬಂದಂಗೆ ಹಾಕ್ತಾ ಹೋಗಿದ್ದಾರೆ. ಕೆನಡಾದಿಂದ ಚೀನಾ ತನಕ, ಬ್ರೆಜಿಲ್ನಿಂದ ಭಾರತ ತನಕ ಎಲ್ರಿಗೂ ದೊಡ್ಡ ಪ್ರಮಾಣದ ಟ್ಯಾರಿಫ್ ಹಾಕಿದ್ದಾರೆ. ಅಮೆರಿಕದ ಇತಿಹಾಸದಲ್ಲೇ ಕಳೆದ 100 ವರ್ಷದಲ್ಲೇ ಇದು ಅತಿ ದೊಡ್ಡ ಟ್ಯಾರಿಫ್ ಅಂತ ಯಾಲೆ ಯೂನಿವರ್ಸಿಟಿ ಹೇಳಿದೆ. ಆ ವರದಿ ಪ್ರಕಾರ ಅಮೆರಿಕದಲ್ಲೀಗ ಸರಾಸರಿ 18% ಟ್ಯಾರಿಫ್ ವಿಧಿಸಲಾಗಿದೆ. ಆವರೇಜ್ ಎಲ್ಲ ಲೆಕ್ಕಾಚಾರ ತೆಗೆದು ಎಲ್ಲ ಬ್ಯಾಲೆನ್ಸ್ ಮಾಡಿ ನೋಡಿದಾಗ ಮಿನಿಮಮ್ ಟ್ಯಾರಿಫ್ 1909ರಲ್ಲಿದ್ದ ಆವರೇಜ್ 21% ಟ್ಯಾರಿಫ್ಗೆ ಹತ್ತಿರದಲ್ಲಿದೆ. ಅಲ್ಲಿಗೆ ಟಚ್ ಮಾಡಬಹುದು ಅಂತಲೂ ಹೇಳಲಾಗ್ತಿದೆ. ಆಗಲೂ ಅಮೆರಿಕದಲ್ಲಿ ಸಮಸ್ಯೆ ಆಗಿತ್ತು, ಈಗಲೂ ಆ ಸಮಸ್ಯೆ ಮತ್ತೆ ಬರುತ್ತೆ. ಅಮೆರಿಕ ಜನರಿಗೆ ಹೊರೆ ಆಗುತ್ತೆ, ಜನ ಅಮೆರಿಕನ್ಸ್ ಇದನ್ನು ಪೇ ಮಾಡಬೇಕಾಗತ್ತೆ ಅಂತ ರಿಪೋರ್ಟ್ನಲ್ಲಿ ಹೇಳಲಾಗಿದೆ. ಅಮೆರಿಕದ ಪ್ರತಿ ಕುಟುಂಬ ಹೆಚ್ಚುವರಿಯಾಗಿ ಈಗ ಸರಾಸರಿ $2,400 ಅಂದರೆ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ 2 ಲಕ್ಷಕ್ಕೂ ಅಧಿಕ ದುಡ್ಡನ್ನು ಪ್ರತಿ ಫ್ಯಾಮಿಲಿ ಖರ್ಚು ಮಾಡಬೇಕಾಗತ್ತೆ ಅಂತ ಉಲ್ಲೇಖ ಮಾಡಿದೆ. ಸ್ನೇಹಿತರೆ, ಹಾಗೆ ನೋಡಿದ್ರೆ ಇದರಲ್ಲಿ ಉತ್ಪ್ರೇಕ್ಷೆ ಏನಿಲ್ಲ. ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಅಮೆರಿಕ ಆಮದಿನ ಮೇಲೆ ಆಧಾರಿತವಾಗಿರೋ ರಾಷ್ಟ್ರ. ಅಲ್ಲಿನ GDPಯ 13% ಆಮದಿನ ಮೇಲೆ ನಡೆಯುತ್ತೆ. ಅಮೆರಿಕನ್ ಕಂಪನಿಗಳು ಕೂಡ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗಲ್ಲ, ಲೇಬರ್ ಕಾಸ್ಟ್ ಎಲ್ಲ ತುಂಬ ಹೈ, ಅಮೆರಿಕದಲ್ಲಿ ಲೋ ಕಾಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಆಗಲ್ಲ ಅಂಥೇಳಿ ಬೇರೆ ರಾಷ್ಟ್ರಗಳಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಅದನ್ನು ಮತ್ತೆ ಅಮೆರಿಕಕ್ಕೆ ತಗೊಂಡು ಹೋಗ್ತಾರೆ, ಚೀಪ್ ಆಗುತ್ತೆ ಅಂತ. 2024ರ ಅಂಕಿಅಂಶಗಳನ್ನೇ ತಗೊಂಡ್ರು ಅಮೆರಿಕ $4 ಟ್ರಿಲಿಯನ್ ಮೊತ್ತದಲ್ಲಿ ವಿದೇಶಿ ವಸ್ತುಗಳನ್ನು ಆಮದು ಮಾಡಿಕೊಂಡಿದೆ. 2023ಕ್ಕೆ ಹೋಲಿಸ್ಕೊಂಡ್ರೆ ಇಯರ್ ಓವರ್ ಇಯರ್ ಗ್ರೋತ್ $253 ಬಿಲಿಯನ್ ಹೆಚ್ಚಾಗಿದೆ. ಸೊ ಟ್ರಂಪ್ 6 ಖಂಡಗಳ ಮೇಲೆ ಟ್ಯಾರಿಫ್ ಹಾಕಿರೋದ್ರಿಂದ ಅಲ್ಲಿಂದ ಬರೋ ಎಲ್ಲ ವಸ್ತುಗಳು ಕೂಡ ಇನ್ಮೇಲೆ ದುಬಾರಿ ಆಗಲಿವೆ. ಹೀಗಾಗಿ ಆ ಟ್ಯಾರಿಫ್ ಕಾರಣಕ್ಕೆ ಅಮೆರಿಕದಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋದು ತಜ್ಞರ ಮಾತು. ಅಷ್ಟೇ ಅಲ್ಲ, ಟ್ರಂಪ್ ಟ್ಯಾರಿಫ್ ಸಮರ್ಥನೆ ಮಾಡಿಕೊಂಡು ತಿಂಗಳು ಬಿಲಿಯನ್ ಗಟ್ಟಲೆ ಟ್ಯಾರಿಫ್ ಕಲೆಕ್ಟ್ ಮಾಡಿದ್ದೀನಿ, ಅಮೆರಿಕಗೆ ದುಡ್ಡಿನ ಹೊಳೆ ಹರಿಸ್ತಾ ಇದ್ದೀನಿ ಅಂತ ಊದ್ತಾ ಇದ್ದಾರೆ. ಆದರೆ ಅದಕ್ಕೂ ಅಮೆರಿಕನರಿಗೂ ಸಿಟ್ಟಿದೆ. ಯಾಕಂದರೆ ಅಲ್ಲಿಂದ ಕಲೆಕ್ಟ್ ಮಾಡೋ ಟ್ಯಾರಿಫ್ ಪರಿಣಾಮ ಅಗತ್ಯ ವಸ್ತುಗಳ ಬೆಲೆ ಅಮೆರಿಕದಲ್ಲಿ ಹೆಚ್ಚಾಗ್ತಾ ಇದೆ. ಅದನ್ನ ಯಾರು ಕಟ್ಟಬೇಕು? ಅಮೆರಿಕ ಜನರೇ ಜಾಸ್ತಿ ಹಣ ಕೊಟ್ಟು ಖರೀದಿ ಮಾಡಬೇಕು. ಅಮೆರಿಕದ 97% ಬಟ್ಟೆ ಮತ್ತು ಶೂ ಹೊರಗಿನಿಂದ ಇಂಪೋರ್ಟ್ ಆಗುತ್ತೆ. ಸೊ ಈಗಿನ ಲೆಕ್ಕಾಚಾರ ತಗೊಂಡ್ರೂ ಕೂಡ ಶೂಗಳ ಬೆಲೆ 40% ಏರಿಕೆಯಾಗುತ್ತೆ, ಬಟ್ಟೆಗಳ ಬೆಲೆ 38% ಏರಿಕೆಯಾಗುತ್ತೆ, ಔಷಧಗಳಿಂದ ಆಟೋಮೊಬೈಲ್ ತನಕ ಎಲ್ಲ ಏರಿಕೆಯಾಗುತ್ತೆ. ಹೀಗಾಗಿ ಇದು ಹೀಗೆ ಮುಂದುವರೆದ್ರೆ ಅಮೆರಿಕದ ಪ್ರತಿ ಕುಟುಂಬದ ಮೇಲೆ ಪ್ರತಿ ವರ್ಷ $2 ಲಕ್ಷ ಎಕ್ಸ್ಟ್ರಾ ಹೊರೆ ಬೀಳುತ್ತೆ ಟ್ಯಾರಿಫ್ನಿಂದಲೇ ಅಂತ ತಜ್ಞರು ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. 20 ಲಕ್ಷ ಉದ್ಯೋಗ ನಷ್ಟ. ಇನ್ನು ಬೆಲೆ ಹೆಚ್ಚಾದ್ರೆ ಉದ್ಯೋಗ ಮಾಡಬಹುದು ಅನ್ನೋ ಸಮಾಧಾನ ಕೂಡ ಇಲ್ಲ. ಯಾಕಂದ್ರೆ ಟ್ಯಾರಿಫ್ನಿಂದ ಅಮೆರಿಕದಲ್ಲಿ 2 ಮಿಲಿಯನ್ ಅಂದ್ರೆ 20 ಲಕ್ಷ ಜನ ಜಾಬ್ ಕಳ್ಕೊಳ್ತಾರೆ. ಇದನ್ನ ಯಾರು ಹೇಳಿರೋದು? ಅಮೆರಿಕದ ವಾಣಿಜ್ಯ ಸಚಿವ, ಅರ್ಥಶಾಸ್ತ್ರಜ್ಞ, ಒಬಾಮಾ ಅವಧಿಯಲ್ಲಿ ಟಾಪ್ ಹುದ್ದೆಯಲ್ಲಿದ್ದ ಲಾರೆನ್ಸ್ ಸಮರ್ಸ್ ಹೇಳಿದ್ದಾರೆ. ಟ್ರಂಪ್ ಟ್ಯಾರಿಫ್ನಿಂದ ಅಮೆರಿಕಗೆ ಬರುವ ವಸ್ತುಗಳ ಬೆಲೆ ಏರಿಕೆಯಾಗುತ್ತೆ, ಇದರಿಂದ ಬೇಡಿಕೆ ಕಮ್ಮಿ ಆಗುತ್ತೆ, ಬೇಡಿಕೆ ಕಮ್ಮಿ ಆದ್ರೆ ಸೇಲ್ಸ್ ಕಮ್ಮಿ ಆಗುತ್ತೆ, ಇದರಿಂದ ಉತ್ಪಾದನೆ, ಆ ಮೂಲಕ ಉದ್ಯೋಗಕ್ಕೂ ಹೊಡೆತ ಬೀಳುತ್ತೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಟ್ಯಾರಿಫ್ನಿಂದ ಅಮೆರಿಕಗೆ ಬರೋ ಬಿಡಿ ಭಾಗಗಳ ಬೆಲೆ ಕೂಡ ಹೆಚ್ಚಾಗುತ್ತೆ, ಕಚ್ಚಾ ವಸ್ತುಗಳ ಪೂರೈಕೆಗೂ ಕೂಡ
ಸಮಸ್ಯೆ ಆಗುತ್ತೆ. ಇದರಿಂದ ಉತ್ಪಾದನೆ ಕುಂಠಿತ ಆಗುತ್ತೆ. ಕೈಗಾರಿಕೆಗಳು ಹಣಕಾಸಿನ ಅಭಾವವನ್ನು ಫೇಸ್ ಮಾಡ್ತಾರೆ. ಆಗಲೂ ಉದ್ಯೋಗಿಗಳನ್ನು ಅನಿವಾರ್ಯವಾಗಿ ಜಾಬ್ನಿಂದ ತೆಗೆದುಹಾಕಬೇಕಾಗತ್ತೆ. ಟ್ಯಾರಿಫ್ ಪದೇ ಪದೇ ಮಾರ್ಕೆಟ್ ಡಿಸ್ಟರ್ಬ್ ಮಾಡೋದ್ರಿಂದ ಅನ್ಸರ್ಟನಿಟಿ ಜಾಸ್ತಿ ಆಗುತ್ತೆ. ಇದು ಅತಿರೇಕಕ್ಕೆ ಹೋಗಿ ಮುಂದಿನ ದಿನಗಳಲ್ಲಿ 20 ಲಕ್ಷ ಜಾಬ್ ಲಾಸ್ ಆಗುತ್ತೆ ಅಂತ ಆತಂಕ ಹೊರಹಾಕಿದ್ದಾರೆ. ಟ್ಯಾರಿಫ್ ಕುಣಿಕೆ ಬಿದ್ದಿರೋ ಪ್ರತಿ ಸೆಕ್ಟರ್ ಕೂಡ ಹಲವು ಮಾದರಿಯ ಸಮಸ್ಯೆಗೆ ತುತ್ತಾಗುತ್ತೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಪುಷ್ಟಿ ಕೊಡೋ ಹಾಗೆ ಅಮೆರಿಕದಲ್ಲೂ ಒಂದಷ್ಟು ಘಟನೆಗಳು ಆಗಿವೆ. ಕಳೆದ 3 ತಿಂಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜಾಬ್ ಶಾಕ್ ಆಗಿದೆ. ಟ್ರಂಪ್ ಸರಾಸರಿ 73,000 ಹೊಸ ಜಾಬ್ ಸೃಷ್ಟಿಯಾಗುತ್ತೆ ಅಂತ ಭರವಸೆ ಕೊಟ್ಟಿದ್ರು. ಆದರೆ ಉದ್ಯೋಗ ಸಿಕ್ಕಿರೋರ ಪ್ರಮಾಣ ಜಸ್ಟ್ 35,000 ಇದೆ. ಇದು 2010ರಲ್ಲಿ ಇದ್ದಂಥ ವೇಗ ಅಷ್ಟು ಹಿಂದಕ್ಕೆ ಹೋಗಿದೆ ಅಂತ ತಜ್ಞರು ಹೇಳ್ತಿದ್ದಾರೆ. ಗಮನಿಸಬೇಕಾದ ಸಂಗತಿ ಅಂದರೆ ಬೈಡೆನ್ ಇದ್ದಾಗ 2024ರಲ್ಲಿ 3 ತಿಂಗಳಿಗೆ 2,40,000 ಜಾಬ್ಸ್ ಕ್ರಿಯೇಟ್ ಆಗಿದ್ವು. ಈಗ ಅದು ದೊಡ್ಡ ಪ್ರಮಾಣದಲ್ಲಿ ಕುಸಿತ ಕಂಡಿದೆ. ಇನ್ನು ಅಫಿಷಿಯಲ್ ಡೇಟಾ ಪ್ರಕಾರವೇ ಅಮೆರಿಕದಲ್ಲಿ ಮೇ ತಿಂಗಳಲ್ಲಿ 1,44,000 ಜಾಬ್ ಸೃಷ್ಟಿಯಾಗುತ್ತೆ ಅಂತ ಹೇಳಲಾಗಿತ್ತು. ಆದರೆ ಅಲ್ಲಿ ಜಸ್ಟ್ 19,000 ಜಾಬ್ ಸೃಷ್ಟಿಯಾಗಿದೆ. ಜೂನ್ ತಿಂಗಳಲ್ಲಿ 1,47,000 ಗುರಿ ಇಟ್ಕೊಂಡಿದ್ರು. ಅದು 14,000ಕ್ಕೆ ಇಳಿದಿದೆ. ನಿರುದ್ಯೋಗ ಪ್ರಮಾಣ ಮೇನಿಂದ ಜೂನ್ಗೆ 4.1% 4.2%ಗೆ ಜಂಪ್ ಆಗಿದೆ ಅಂತ ಅಲ್ಲಿನ ಅಫಿಷಿಯಲ್ ಡೇಟಾ ಹೇಳುತ್ತೆ. ಸೊ ಈಗ ಟ್ರಂಪ್ ಎರ್ರಾಬಿರಿ ಟ್ಯಾರಿಫ್ ಏರಿಸ್ತಿರೋದ್ರಿಂದ ಮುಂದಿನ ದಿನಗಳಲ್ಲಿ ರಿಟೇಲ್, ಮ್ಯಾನುಫ್ಯಾಕ್ಚರಿಂಗ್ ವಲಯಗಳಲ್ಲಿ ಲೇ ಆಫ್ ಆಗುತ್ತೆ. ಪರೋಕ್ಷವಾಗಿ ಟೆಕ್ ಕ್ಷೇತ್ರದ ಮೇಲೂ ಇದು ಪರಿಣಾಮ ಬೀರುತ್ತೆ. ಪ್ರತಿ ಮನೆಯಲ್ಲೂ ತಲಾ $5,000 ಆದಾಯ ಕಮ್ಮಿ ಆಗುತ್ತೆ ಅಂತಲೂ ಕೆಲ ತಜ್ಞರು ಹೇಳ್ತಾ ಇದ್ದಾರೆ. ಹಣದುಬ್ಬರ ಎಲ್ಲ ಸಮಸ್ಯೆಗಳಿಂದ ಮುಂದೆ ಇನ್ಫ್ಲೇಷನ್ ಗಣನೀಯ ಪ್ರಮಾಣದಲ್ಲಿ ಏರಿಕೆಯಾಗುತ್ತೆ. ಅಮೆರಿಕ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿರೋ ಕಂಟ್ರಿ. ಹಾಗಿರುವಾಗ ಇಂಪೋರ್ಟ್ ಮೇಲೆ ಇಷ್ಟೊಂದು ಟ್ಯಾರಿಫ್ ಹಾಕಿದ್ರೆ ಆ ಇಂಪೋರ್ಟ್ ಎಲ್ಲ ದುಬಾರಿ ಆಗುತ್ತೆ. ಜನ ಜಾಸ್ತಿ ರೇಟ್ ಕೊಟ್ಟು ಅಮೆರಿಕನ್ಸ್ ಖರೀದಿ ಮಾಡಬೇಕಾಗತ್ತೆ. ಅದರಿಂದ ಇನ್ಫ್ಲೇಷನ್ ಆಗುತ್ತೆ ಅಂತ 2.6ರಿಂದ 2.8% ಒಳಗಿದೆ ಇನ್ಫ್ಲೇಷನ್. ಈಗ ನೋಡಿದ್ರೆ ಇದು ಒಳ್ಳೆ ನಂಬರ್ರೇ. ಅಮೆರಿಕದ ಫೆಡರಲ್ ರಿಸರ್ವ್ ಅಂದರೆ ನಮ್ಮಲ್ಲಿ ಹೇಗೆ RBI ಇದೆಯೋ ಅದೇ ರೀತಿ ಅಮೆರಿಕದಲ್ಲಿ ಫೆಡರಲ್ ರಿಸರ್ವ್ ಅಂತ ಕರೀತಾರೆ. ಇದನ್ನು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ತಿದೆ. ಆದರೆ ಇದು ಹೆಚ್ಚು ದಿನ ಹೀಗಿರೋಕೆ ಸಾಧ್ಯ ಇಲ್ಲ. ಮಾರುಕಟ್ಟೆ ಮತ್ತು ಜಾಬ್ ಮಾರ್ಕೆಟ್ನಲ್ಲಿ ದಿಢೀರ್ ಏರಿಳಿತ ಆಗ್ತಿರೋದು ಫೆಡರಲ್ ರಿಸರ್ವ್ ಬಡ್ಡಿ ದರ ಕಟ್ ಮಾಡೋ ಪರಿಸ್ಥಿತಿ ಉಂಟು ಮಾಡಬಹುದು. ಮುಂದಿನ ಸೆಪ್ಟೆಂಬರ್ನಲ್ಲೇ ಬಡ್ಡಿ ದರ ಕಟ್ ಮಾಡಬಹುದು ಅಂತ ಹೇಳ್ತಿದ್ದಾರೆ. ಈಗ ಆಲ್ರೆಡಿ CPI ದರ, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ದರ 3.6% ವೇಗದಲ್ಲಿ ಹೆಚ್ಚಾಗ್ತಿದೆ. GDPಗೂ ಹೊಡೆತ. ಈ ಟ್ಯಾರಿಫ್ನಿಂದ ಅಮೆರಿಕದ GDP ಮೇಲೂ ಪೆಟ್ಟು ಬೀಳುತ್ತೆ. ಯಾಲೆ ಯೂನಿವರ್ಸಿಟಿ ಪ್ರಕಾರ ಟ್ಯಾರಿಫ್ನಿಂದ ಅಮೆರಿಕದ GDP ಬೆಳವಣಿಗೆ 0.05% ಕುಸಿಯುತ್ತೆ. ಸದ್ಯಕ್ಕೆ ಟ್ರಂಪ್ 3% GDP ಗ್ರೋತ್ ಆಗಿದೆ ಅಂತ ಹೇಳ್ತಿದ್ದಾರೆ. ಆದರೆ ಈ ವೇಗ ಹೆಚ್ಚು ದಿನ ಇರಲ್ಲ. ಯಾಕಂದ್ರೆ ಉದ್ಯೋಗ ಕುಸಿತ, ಉತ್ಪಾದನಾ ಕುಸಿತ ಆಗ್ತಿರೋದು ಅಮೆರಿಕ ಆರ್ಥಿಕತೆಗೆ ಪೆಟ್ಟನ್ನ ಕೊಟ್ಟೆ ಕೊಡುತ್ತೆ. ಈಗ ಆಲ್ರೆಡಿ ಮ್ಯಾನುಫ್ಯಾಕ್ಚರಿಂಗ್ ಔಟ್ಪುಟ್ 4%ಗೆ ಕುಸಿತ ಕಂಡಿದೆ. ಇದು ಹೀಗೆ ಕಮ್ಮಿ ಆದರೆ ಪ್ರತಿ ವರ್ಷ ಅಮೆರಿಕಗೆ $140 ಬಿಲಿಯನ್ ಲಾಸ್ ಆಗುತ್ತೆ. ಭಾರತೀಯ ರೂಪಾಯಿ ಲೆಕ್ಕದಲ್ಲಿ 12 ಲಕ್ಷ ಕೋಟಿ ಆಗುತ್ತೆ. ಅಲ್ಲದೆ ಅಮೆರಿಕ ಜಗತ್ತಿನ ಆರ್ಥಿಕತೆಯನ್ನ ಇದರಿಂದ ಅಪಾಯಕ್ಕೆ ದೂಡುತ್ತೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಏಪ್ರಿಲ್ ತಿಂಗಳಲ್ಲೇ IMF ಅಮೆರಿಕದ ಟ್ಯಾರಿಫ್ನಿಂದ ಗ್ಲೋಬಲ್ ಎಕನಾಮಿಕ್ ಗ್ರೋತ್ 2025ರಲ್ಲಿ 3.3%ನಿಂದ 3%ಗೆ ಕುಸಿಯುತ್ತೆ ಅಂತ ಹೇಳಿದೆ. ಇದು ಹೀಗೆ ಕಂಟಿನ್ಯೂ ಆದರೆ ಜಾಗತಿಕವಾಗಿ ಆರ್ಥಿಕ ಹಿಂಜರಿತ ಆಗಬಹುದು ಅನ್ನೋ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಅಮೆರಿಕದ ಪ್ರಭಾವಕ್ಕೆ ದೊಡ್ಡ ಹೊಡೆತ. ಇದೆಲ್ಲದರ ಜೊತೆಗೆ ಟ್ರಂಪ್ರ ಈ ದುರಹಂಕಾರದಿಂದ ಅಮೆರಿಕದ ಪ್ರಭಾವಕ್ಕೆ ಜಾಗತಿಕವಾಗಿ ಪೆಟ್ಟಾಗುತ್ತೆ ಅಂತ ಅಮೆರಿಕದ ಪಟ್ಟಭದ್ರ ಹಿತಾಸಕ್ತಿಗಳು ಅಳೋಕ್ ಶುರು ಮಾಡಿವೆ. ಟ್ರಂಪ್ ಈ ರೀತಿ ಮಾತನಾಡ್ತಿರೋದ್ರಿಂದ ಜಾಗತಿಕ ರಾಜಕೀಯದ ಮೇಲೆ ಅಮೆರಿಕದ ಪ್ರಭಾವ ಕಮ್ಮಿ ಆಗುತ್ತೆ. ಈಗ ಆಲ್ರೆಡಿ ಭಾರತ, ಚೀನಾ ಒಂದೇ ಫ್ರೇಮ್ನಲ್ಲಿ ಕಾಣಿಸ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಪುಟಿನ್ ಕೂಡ ಭಾರತಕ್ಕೆ ಹೋಗ್ತಿದ್ದಾರೆ, ಮೋದಿ ಚೀನಾಗೆ ಹೋಗ್ತಿದ್ದಾರೆ. ಟ್ರಂಪ್ ಏನ್ರಿ ಮಾಡ್ತಾ ಇದ್ದೀರಾ ನೀವು ಅಂತ ಅಳ್ತಾ ಇದ್ದಾರೆ. ಅಮೆರಿಕ ಜಗತ್ತಿನಾದ್ಯಂತ ದೊಡ್ಡಣ್ಣ ಆಗಿರ್ಬೇಕು ಅಂತ ಕನಸ್ಕೊಳ್ಳೋ ಕೆಲವೊಂದಷ್ಟು ಅಮೆರಿಕನ್ಸ್. ಇದು ಅಮೆರಿಕದ ಹಿತಾಸಕ್ತಿಗೆ ವಿರುದ್ಧ ಅಂತ. ಅಷ್ಟು ಮಾತ್ರ ಅಲ್ಲ, ದುಡ್ಡಿನ ಕಾರಣ ಕೊಟ್ಟು ಆಪ್ತ ಮಿತ್ರರು ಅಂತ ಕರೆಯಲಾಗ್ತಿದ್ದ ಯುರೋಪಿಯನ್ ಯೂನಿಯನ್ ಹಾಗೂ ಕೆನಡಾ ಜೊತೆಗೂ ಕೂಡ ಟ್ರಂಪ್ ಉರಿ ಮಾಡ್ಕೊಂಡಿದ್ದಾರೆ. ಮೆಕ್ಸಿಕೋದೊಂದಿಗೂ ಕೂಡ, ಮೆಕ್ಸಿಕೋ ನೆರೆಹೊರೆ ರಾಷ್ಟ್ರ, ಅವರೊಂದಿಗೂ ಕೂಡ ಜಗಳ ಶುರು ಮಾಡ್ಕೊಂಡಿದ್ದಾರೆ. ಅಲ್ಲದೆ ಏಷ್ಯಾದಲ್ಲಿ ಎದ್ದು ನಿಲ್ತಿರೋ ಚೀನಾ, ಭಾರತ, ರಷ್ಯಾ ಕೂಟಕ್ಕೂ ಟ್ರಂಪೇ ಅವಕಾಶ ಮಾಡಿಕೊಡ್ತಿದ್ದಾರೆ. ಅವರೆಲ್ಲ ಒಂದಾಗ್ಲಿಕ್ಕೆ ಟ್ರಂಪ್ ಕಾರಣ ಆಗ್ತಿದ್ದಾರೆ. ಇದು ಕಂಪ್ಲೀಟ್ ಆಗಿ ಅಮೆರಿಕದ ಗ್ಲೋಬಲ್ ಹಿತಾಸಕ್ತಿಗೆ ವಿರುದ್ಧ. ಇದರಿಂದ ಫ್ಯೂಚರ್ನಲ್ಲಿ ಲಾಂಗ್ ಟರ್ಮ್ ಅಪಾಯ ಇರುತ್ತೆ ಅಂತ ಹೇಳ್ತಿದ್ದಾರೆ. ಒಟ್ಟಾರೆ ಇಡೀ ಜಗತ್ತನ್ನೇ ಕುಣಿಸ್ತೀನಿ ಅಂತ ಇದ್ದ ಟ್ರಂಪ್ಗೆ 6 ತಿಂಗಳಲ್ಲೇ ಟ್ಯಾರಿಫ್ ಬ್ಯಾಕ್ ಫೈರ್ ಆಗಿರೋದು ಕಾಣಿಸ್ತಾ ಇದೆ. ಆದ್ರೆ ಟ್ರಂಪ್ ಪ್ರಕಾರ ಇವೆಲ್ಲವೂ ಬ್ಯೂಟಿಫುಲ್, ಇತಿಹಾಸದಲ್ಲೇ ಕಂಡು ಕೇಳರಿಯದ ಸಾಧನೆಯನ್ನ ಅವ್ರು ಮಾಡ್ತಿದ್ದಾರೆ ಟ್ರಂಪ್ ಪ್ರಕಾರ. ಹಾಗಾಗಿ ಎಲ್ಲಿವರೆಗೂ ತಗೊಂಡು ಹೋಗ್ತಾರೆ, ಯಾವಾಗ ಅರಿವಾಗುತ್ತೆ, ಯಾವಾಗ ರಿಯಾಲಿಟಿ ಚೆಕ್ ಆಗುತ್ತೆ ಅನ್ನೋದೇ ಈಗಿರುವಂಥ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.